ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಹೋದ ತರಗತಿಯಲ್ಲಿ ರೈತಾವರಿ ಪದ್ಧತಿಯ ಬಗ್ಗೆ ಹೇಳಿದ್ದೆ. ಅದನ್ನು ಎಷ್ಟರಲ್ಲಿ ಜಾರಿಗೆ ತಂದರು, ಯಾರು ಪರಿಚಯಿಸಿದರು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಅಂದರೆ 1817ರಲ್ಲಿ ಅಂದಿನ ಆಂಗ್ಲ ಅಧಿಕಾರಿಯಾಗಿರ್ತಕ್ಕಂಥ ಜೇಮ್ಸ್ ಮಂದ್ರೋ ಈ ಒಂದು ರೈತಾವರಿ ಪದ್ಧತಿಯನ್ನು ಪರಿಚಯಿಸ್ತಾನೆ. ಮತ್ತು ಇದನ್ನು ಮದ್ರಾಸ್ ಪ್ರಾಂತ್ಯ ಮತ್ತು ಇತರೆ ಅಕ್ಕಪಕ್ಕದ ಪ್ರಾಂತ್ಯಗಳಲ್ಲಿ ಈ ಒಂದು ಪದ್ಧತಿಯನ್ನು ಪರಿಚಯಿಸ್ತಾನೆ. ನೋಡಿ, ನಾವು ಈ ತರಗತಿಯಲ್ಲಿ ರೈತಾವರಿ ಪದ್ಧತಿಯಿಂದ ಆದಂತಹ ಅನುಕೂಲಗಳು ಅಥವಾ ರೈತಾವರಿ ಪದ್ಧತಿಯ ಗುಣಗಳನ್ನು ನೋಡೋಣ. ನೋಡಿ, ರೈತಾವರಿ ಪದ್ಧತಿಯ ಗುಣಗಳು ಅಥವಾ ಈ ರೈತಾವರಿ ಪದ್ಧತಿಯಿಂದ ಆದಂತಹ ಅನುಕೂಲಗಳಂದರೆ, ಒಂದನೇದಾಗಿ ಭೂಮಿಯ ಒಡೆತನದ ಹಕ್ಕು ರೈತನದೇ ಆಗಿರುತ್ತೆ. ನೋಡಿ, ಅಂದರೆ ಇಲ್ಲೇನಿದೆಯಲ್ಲ, ಸಂಪೂರ್ಣವಾದಂತಹ ಭೂಮಿ ಅಂದರೆ ರೈತ ತಾನು ವ್ಯವಸಾಯವನ್ನು ಮಾಡುವಂತಹ ಮತ್ತು ಕೃಷಿಗೆ ಒಳಪಡಿಸಿದಂತಹ ಭೂಮಿಯ ಹಕ್ಕು ಯಾರ್ದಾಗಿತ್ತು ಅಂದರೆ ಇಲ್ಲಿ ಸ್ವತಃ ರೈತನದೇ ಆಗಿತ್ತು. ಹೀಗಾಗಿ ಏನಾಯ್ತಂದರೆ ಇದು ರೈತಾವರಿ ಪದ್ಧತಿಯ ಮೊದಲ ಅನುಕೂಲ. ಅಂದರೆ ಇಲ್ಲಿ ಭೂಮಿಯ ಒಡೆತನದ ಹಕ್ಕು ಸಂಪೂರ್ಣವಾಗಿ ರೈತನದೇ ಆಗಿದ್ದರಿಂದ ರೈತನು ಉತ್ತಮವಾದಂತಹ ಫಸಲನ್ನು ಬೆಳೆಯಲಿಕ್ಕೆ ಆಸಕ್ತಿ ವಹಿಸಲಿಕ್ಕೆ ಇದು ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ಹಾಗಾಗಿ ಇದು ಮೊದಲನೇ ಅನುಕೂಲ. ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ನೀರಾವರಿ ಸೌಲಭ್ಯ, ಬೀಜೋಪಕರಣ ಉತ್ತಮವಾಗಿ ಒದಗಿಸಿದ್ರಿಂದ ಕೃಷಿ ಕ್ಷೇತ್ರ ಏನಾಗಿರುತ್ತಂದರೆ ಮತ್ತೆ ಮುಂದುವರಿಯಲಿಕ್ಕೆ ಈ ಒಂದು ಪದ್ಧತಿ ಸಹಾಯಕವಾಗುತ್ತೆ. ಮತ್ತೆ ನೋಡೋದಾದರೆ ನಾವು ಪ್ರತಿ ಜಿಲ್ಲೆಯಲ್ಲಿ ರೆವಿನ್ಯೂ ಕಲೆಕ್ಟರ್ ಇದ್ದುದರಿಂದ ಸರಿಯಾದ ವೇಳೆಯಲ್ಲಿ ಕಂದಾಯ ವಸೂಲಾಗ್ತಾ ಇತ್ತು. ನಾನು ನಿಮಗೆ ಆಗಲೇ ಹೇಳಿದ್ದೆ, ರೈತನೇ ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಕಂದಾಯವನ್ನು ಕಟ್ತಾ ಇದ್ದ ಅಂತ ಹೇಳ್ತಿದ್ರು. ಹಾಗಾಗಿ ಈ ರೈತಾವರಿ ಪದ್ಧತಿಯಿಂದ ಏನಾಯ್ತಂದರೆ ಪ್ರತಿ ಜಿಲ್ಲೆಯಲ್ಲಿ ಒಬ್ಬೊಬ್ಬ ರೆವಿನ್ಯೂ ಕಲೆಕ್ಟರನ್ನು ಅಧಿಕಾರಿಯನ್ನು ನೇಮಿಸಲಾಗಿರುತ್ತೆ. ಹೀಗಾಗಿ ಸರಿಯಾದ ಸಮಯಕ್ಕೆ ಈ ಜಿಲ್ಲೆಯ ರೆವಿನ್ಯೂ ಕಲೆಕ್ಟರಿಗೆ ಸರಿಯಾದ ಸಮಯದಲ್ಲಿ ಕಂದಾಯ ವಸೂಲಿ ಮಾಡಲಿಕ್ಕೆ ಈತ ಸಹಾಯಕನಾಗಿದ್ದ. ಅಂದರೆ ರೈತರು ನೇರವಾಗಿ ಈತನಿಗೆ ಕಂದಾಯವನ್ನು ಸಲ್ಲಿಸ್ತಾ ಇದ್ದರು. ಹೀಗಾಗಿ ಸರ್ಕಾರಕ್ಕೆ ಪ್ರತಿ ವರ್ಷವೂ ಸಹ ಸರಿಯಾದ ಸಮಯದಲ್ಲಿ ಹಣ ಏನಾಗ್ತಾಯಿತ್ತು, ಸಂಗ್ರಹ ಆಗಲಿಕ್ಕೆ ಅದು ಕಾರಣ ಆಗ್ತಾಯಿತ್ತು. ಹೀಗಾಗಿ ಭೂಮಿಯನ್ನು ಸರ್ವೆ ಮಾಡಿ ಸರ್ವೆ ನಂಬರ್ಗಳನ್ನು ರೈತರಿಗೆ ನೀಡಿದ್ದರಿಂದ ರೈತರಿಗೂ ಸರ್ಕಾರಕ್ಕೂ ಭೂ ವಿವಾದದಿಂದ ಉಂಟಾಗಬಹುದಾದಂತಹ ಘರ್ಷಣೆ ಏನಾಯಿತು ಅಂದರೆ ತಪ್ಪುತ್ತೆ. ಅಂದರೆ ಯಾವ ರೈತ ತನ್ನ ಭೂಮಿಯಲ್ಲಿ ವ್ಯವಸಾಯವನ್ನು ಮಾಡ್ತಿದ್ನೋ ಆ ಭೂಮಿಯನ್ನು ಫಲವತ್ತತೆಯ ಆಧಾರದ ಮೇಲೆ ಸರ್ವೇಕ್ಷಣೆಯನ್ನು ಮಾಡ್ತಾಯಿದ್ರು, ಕಂದಾಯವನ್ನು ನಿಗದಿ ಮಾಡ್ತಾಯಿದ್ರು. ಮತ್ತು ಅವನ ಭೂಮಿಗೆ ಸರ್ವೆ ನಂಬರ್ಗಳನ್ನು ನೀಡುವುದರ ಮೂಲಕ ಆ ಭೂಮಿಯ ಹಕ್ಕನ್ನು ರೈತನಿಗೆ ನೀಡ್ತಾಯಿದ್ರು. ಹೀಗಾಗಿ ಭೂ ವಿವಾದಗಳು ಉಂಟಾಗುವುದು ತಪ್ಪಿಸಲಿಕ್ಕೆ ಇದು ಕಾರಣವಾಗಿ ಏನಾಯಿತು ಅಂದರೆ ತಮ್ಮದೇ ಸರ್ವೆ ನಂಬರ್ಗಳನ್ನು ಒಳಗೊಂಡಂತಹ ಭೂಮಿಯಲ್ಲಿ ಯಾವುದೇ ವಿವಾದವಿಲ್ಲದೆ ಸರ್ವ ಸ್ವತಂತ್ರನಾಗಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಇದು ರೈತನಿಗೆ ಸಂಪೂರ್ಣವಾದಂತಹ ಹಕ್ಕನ್ನು ನೀಡುತ್ತೆ. ಹೀಗಾಗಿ ಕಡಿಮೆ ಕಂದಾಯವನ್ನು ನಿಗದಿ ಮಾಡಿದ್ದರಿಂದ ರೈತರಿಗೆ ಹೆಚ್ಚು ಹೆಚ್ಚು ಬೆಳೆಯನ್ನು ಬೆಳೆಯಲಿಕ್ಕೆ ಇದು ಅನುಕೂಲವಾಯಿತು. ಅಂದರೆ ಇಲ್ಲಿ ಫಲವತ್ತತೆಯ ಆಧಾರದ ಮೇಲೆ ರೈತನಿಗೆ ಅನುಕೂಲವಾಗುವಂಥ ರೀತಿಯಲ್ಲಿಯೇ ಒಂದು ಕಡಿಮೆ ಪ್ರಮಾಣದ ಕಂದಾಯವನ್ನು ನಿಗದಿ ಮಾಡಿದ್ರಿಂದ ರೈತ ಏನು ಮಾಡಿದ ಅಂದರೆ ಆತ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆಯುವುದರ ಮೂಲಕ ಆತ ಬೆಳೆಗಳನ್ನು ಬೆಳೆಯಲಿಕ್ಕೆ ಈ ಒಂದು ಪದ್ಧತಿ ಅನುಕೂಲವನ್ನು ಉಂಟು ಮಾಡುತ್ತೆ. ಸಾಗುವಳಿ ಮಾಡದ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸಿದಂತೆಲ್ಲ ಸರ್ಕಾರಕ್ಕೆ ಬರುವ ಕಂದಾಯದ ಮೊತ್ತ ಹೆಚ್ಚುತ್ತಾ ಹೋಗುತ್ತೆ. ಅಂದರೆ ಇದಕ್ಕೂ ಪೂರ್ವದಲ್ಲಿ ಏನಾಯಿತು ಅಂದರೆ ಈ ಬಂಜರು ಭೂಮಿಯನ್ನು ಕೆಲವು ವರ್ಷಗಳವರೆಗೆ ಪುಕ್ಕಟೆಯಾಗಿ ಸರ್ಕಾರ ನೀಡ್ತಾ ಇತ್ತು. ಅದು ಬೆಳೆಯುವಂಥ ಸಂದರ್ಭದಲ್ಲಿ ಅಂದರೆ ಉತ್ತಮವಾಗಿ ಬೆಳೆಯುವಂತಹ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ವರ್ಷದಿಂದ ಕಂದಾಯವನ್ನು ನಿಗದಿ ಮಾಡ್ತಾಯಿದ್ರು. ಹೀಗಾಗಿ ಹೆಚ್ಚು ಹೆಚ್ಚು ಭೂಮಿ ಏನಾಯಿತು ಅಂದರೆ ವ್ಯವಸಾಯಕ್ಕೆ ಒಳಪಟ್ಟಂತಹ ಭೂಮಿಯಾಗಿ ಮಾರ್ಪಾಡಾಗಿದ್ದರಿಂದ ಅದರಿಂದ ಬರುವಂತಹ ಕಂದಾಯದಲ್ಲಿಯೂ ಸಹ ಹೆಚ್ಚಳವಾಗಿ ಅದು ಏನಾಯಿತು, ಹೆಚ್ಚು ಹೆಚ್ಚು ಆದಾಯ ಸರ್ಕಾರಕ್ಕೆ ಬರಲಿಕ್ಕೆ ಕಾರಣ ಆಗುತ್ತೆ. ನಾವು ಒಟ್ಟಿನಲ್ಲಿ ಹೇಳೋದಾದರೆ ಈ ರೈತಾವಾರಿ ಪದ್ಧತಿಯಿಂದ ರೈತನು ಹಿಂದೆ ಜಮೀನ್ದಾರಿ ಪದ್ಧತಿಯಲ್ಲಿ ಅನುಭವಿಸುತ್ತಿದ್ದಂತಹ ಶೋಷಣೆ ಏನಾಗುತ್ತೆ, ತಪ್ಪಿದಂತಾಗುತ್ತೆ. ನೋಡಿ, ಇಷ್ಟರ ಮಟ್ಟಿಗೆ ರೈತಾವಾರಿ ಪದ್ಧತಿಯಿಂದ ನಮಗೆ ಅನುಕೂಲಗಳು ಆಗಿದೆ. ಇನ್ನು ರೈತಾವಾರಿ ಪದ್ಧತಿಯ ಅವಗುಣಗಳನ್ನು ನೋಡೋದಾದರೆ, ನೋಡಿ, ಯಾವುದೇ ಒಂದು ಪದ್ಧತಿಯನ್ನು ಪರಿಚಯಿಸಿದಂತಹ ಸಂದರ್ಭದಲ್ಲಿ ಅದು ಎಷ್ಟು ಅನುಕೂಲಗಳನ್ನು ಒಳಗೊಂಡಿರುತ್ತೋ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಅನಾನುಕೂಲಗಳು ಸಹ ಉಂಟಾಗುತ್ತೆ. ಹೀಗಾಗಿ ರೈತಾವರಿ ಪದ್ಧತಿಯ ಅವಗುಣಗಳನ್ನು ನೋಡೋದಾದರೆ ಅಥವಾ ರೈತಾವರಿ ಪದ್ಧತಿಯಿಂದ ಆದಂತಹ ಅನಾನುಕೂಲಗಳೆಂದರೆ, ಒಂದನೇದಾಗಿ ರೈತಾವಾರಿ ಪದ್ಧತಿಯನ್ನು ರಚಿಸಿದಂತಹ ಮಂದ್ರೋ ಏನಿದಾನಲ್ಲ, ರೈತನು ತಾನು ಭೂಮಿಯನ್ನು ಹುಡುವವರೆಗೆ ಒಂದೇ ನಿಗದಿಯಾದ ಕಂದಾಯವನ್ನು ನಿಗದಿಪಡಿಸಿದ್ದ.
ನೋಡಿ, ರೈತ ಆಂಗ್ಲ ಅಧಿಕಾರಿ ಮಂದ್ರು ಏನಿದ್ದಲ್ಲ, ಈತ ರೈತ ತಾನು ಭೂಮಿಯನ್ನು ಉಳುವವರೆಗೂ ಸಹ ಅಂದರೆ ಒಂದೇ ನಿಗದಿಯಾದಂತಹ ಕಂದಾಯವನ್ನು ನಿಗದಿಪಡಿಸಿದ್ದ. ಆದರೆ ಮನ್ರೋ ನಂತರ ಭಾರತಕ್ಕೆ ಬಂದಂತಹ ವಿವಿಧ ಗವರ್ನರ್ಗಳ ಕಾಲದಲ್ಲಿ ಕಂದಾಯ ದರ ಏನಾಯಿತು ಅಂದರೆ ಬದಲಾವಣೆಯಾಗುತ್ತೆ. ಇದು ಸ್ವಲ್ಪ ರೈತರಿಗೆ ಅನಾನುಕೂಲ ಉಂಟಾಗುತ್ತೆ. ಅಂದರೆ ಮನ್ರೋ ಈ ಪದ್ಧತಿಯನ್ನು ಪರಿಚಯಿಸ್ತಾನೆ ಮತ್ತು ಈತ ಭಾರತದಲ್ಲಿ ಅಧಿಕಾರಿಯಾಗಿ ಇರುವವರೆಗೂ ಸಹ ಏನಾಗಿತ್ತು, ಕಂದಾಯದಲ್ಲಿ ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ. ಒಂದೇ ರೀತಿಯಾದಂತಹ ಕಂದಾಯವನ್ನು ನಿಗದಿ ಮಾಡಿ ಅದನ್ನು ವಸೂಲಾಗ್ತಾಯಿತ್ತು. ಆದರೆ ಮನ್ರೋನ ನಂತರದಲ್ಲಿ, ಅಂದರೆ ಮನ್ರೋ ತನ್ನ ಸ್ವದೇಶಕ್ಕೆ ಹೋದ ನಂತರದಲ್ಲಿ ಮತ್ತು ಭಾರತಕ್ಕೆ ಬಂದಂತಹ ಅಧಿಕಾರಿಗಳ ಸಂದರ್ಭದಲ್ಲಿ ಕಂದಾಯ ಪ್ರಮಾಣ ಏನಾಯಿತು ಅಂದರೆ ಏರುಪೇರು ಆಗಲಿಕ್ಕೆ ಕಾರಣ ಆಯಿತು. ಇದರಿಂದ ಸ್ವಲ್ಪ ರೈತರಿಗೆ ತೊಂದರೆಯೂ ಸಹ ಉಂಟಾಗುತ್ತೆ. ಹೀಗಾಗಿ ನಂತರದಲ್ಲಿ ರೈತರಿಗೆ ಕಂದಾಯದಲ್ಲಿ ಅಸ್ಪಷ್ಟತೆ ತಲೆದೋರಿ ಹೆಚ್ಚುವರಿ ತೆರಿಗೆಯಿಂದ ಬೇಸತ್ತು ಸಾಗುವಳಿ ಬಿಟ್ಟು ಹೊರಟರೆ ಮತ್ತೆ ಆತನನ್ನು ತಪಾಸಣೆ ನಡೆಸಿ ಸಾಗುವಳಿ ಮಾಡುವಂತೆ ಒತ್ತಾಯಿಸ್ತಾಯಿದ್ರು. ನೋಡಿ, ಮನ್ರೋ ಇರುವವರೆಗೂ ಕಂದಾಯದಲ್ಲಿ ಒಂದೇ ಪ್ರಮಾಣದಲ್ಲಿ ನಿಗದಿ ಇತ್ತು. ಹೀಗಾಗಿ ಯಾವುದೇ ಕಿರಿಕಿರಿ ಇಲ್ಲದೆ ರೈತರು ಕಂದಾಯವನ್ನು ಕಟ್ತಾಯಿದ್ರು. ಆದರೆ ಮನ್ರೋನ ನಂತರದಲ್ಲಿ ಬಂದಂಥ ಅಧಿಕಾರಿಗಳು ಕಂದಾಯ ಪ್ರಮಾಣದಲ್ಲಿ ಏರುಪೇರು ಅಂದರೆ ಹೆಚ್ಚಿನದಾಗಿ ವಿಧಿಸುವುದರ ಮೂಲಕ ವಸೂಲಿಯನ್ನು ಮಾಡ್ತಾಯಿದ್ರು. ಹೀಗಾಗಿ ರೈತರಿಗೆ ತೆರಿಗೆ ಕಟ್ಟುವಲ್ಲಿ ಏನಾಗ್ತಾಯಿತ್ತು ಅಂದರೆ ಅವರಿಗೆ ಒಂದು ಗೊಂದಲದ ನಿರ್ಮಾಣ ಉಂಟಾಗ್ತಾ ಹೋಗುತ್ತೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಕಂದಾಯ ಪ್ರಮಾಣದಲ್ಲಿಯೂ ಸಹ ಅದಲು ಬದಲು ಆಗ್ತಾ ಇದ್ದಿದ್ದರಿಂದ ನಾವು ಎಷ್ಟರ ಮಟ್ಟಿಗೆ ತೆರಿಗೆಯನ್ನು ಕಟ್ಟಬೇಕು, ಎಷ್ಟರ ಪ್ರಮಾಣದಲ್ಲಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಉಂಟಾಗಿ ರೈತರು ಏನು ಮಾಡಿದ್ರು ಅಂದರೆ ಸಾಗುವಳಿ ಮಾಡುವಂತಹ ಒಂದು ಆಸಕ್ತಿ ಏನಾಗುತ್ತೆ, ಅದು ಕುಂದುತ್ತಾ ಹೋಗುತ್ತೆ. ಕೊನೆಗೆ ರೈತ ಏನಾಯಿತು ಅಂದರೆ ರೈತ ಬ್ರಿಟಿಷರಿಗಾದರೂ ಸಾಗುವಳಿ ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ. ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಶೋಷಣೆಯನ್ನು ಉಂಟು ಮಾಡ್ತಾಯಿದ್ರು ಮತ್ತು ಬ್ರಿಟಿಷರ ಒಂದು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸ್ಲಿಕ್ಕಾದರೂ ಸಹ ಏನಾಗಿತ್ತು ಅಂದರೆ ಒಂದು ಸಾಗುವಳಿಯನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿ, ರೈತವರಿ ಪದ್ಧತಿಯ ಪ್ರಕಾರ ಕಂದಾಯ ನಿಗದಿ ಮಾಡುವಾಗ ಸರ್ಕಾರಿ ಅಧಿಕಾರಿಗಳು ರೈತರೊಂದಿಗೆ ಒಪ್ಪಂದದ ಕರಾರನ್ನು ಮಾಡಿಕೊಳ್ಳಬೇಕಿತ್ತು. ಆದರೆ ಕೆಲವೊಮ್ಮೆ ಈ ಅಧಿಕಾರಿಗಳು ಆತನನ್ನು ಪರಿಗಣಿಸದೆಯೇ ಹೆಚ್ಚುವರಿ ಕಂದಾಯ ನಿಗದಿಪಡಿಸಿ ಬಲವಂತವಾಗಿ ವಸೂಲಿ ಮಾಡ್ತಾಯಿದ್ರು. ಇದು ಸಹ ಒಂದು ಅನಾನುಕೂಲವಾಗಿ ಕಂಡುಬರುತ್ತೆ. ಕಲೆಕ್ಟರುಗಳು ಸಂಗ್ರಹಿಸಿದ ಕಂದಾಯದ ಹೆಚ್ಚಳದ ಮೇಲೆ ಆತನ ಯೋಜನೆಯ ಗುಣಮಟ್ಟವನ್ನು ಅಳೆಯಲಾಗುತ್ತಿದ್ದುದರಿಂದ ಆತ ಕಂದಾಯ ವಸೂಲಿಯಿಂದಾಗುವ ದೋಷಗಳ ಕಡೆ ಗಮನ ಹರಿಸದೆ ಕಂದಾಯ ಹೆಚ್ಚಳಕ್ಕೆ ಗಮನವನ್ನು ಮಾತ್ರ ನೀಡ್ತಾ ಇದ್ದ. ಇದು ಸಹ ಒಂದು ಅನಾನುಕೂಲವಾಗಿ ಕಂಡುಬರುತ್ತೆ. ನೋಡಿ, ಅನೇಕ ಸಿದ್ಧ ವಸ್ತುಗಳನ್ನು ತಯಾರಿಸಲು ಕಚ್ಚಾ ವಸ್ತುಗಳು ಬೇಕಾಗಿರುತ್ತೆ ಬ್ರಿಟಿಷರಿಗೆ. ಹೀಗಾಗಿ ಅನೇಕ ಸಿದ್ಧ ವಸ್ತುಗಳನ್ನು ತಯಾರಿಸಲು ಬೇಕಾದಂತಹ ಕಚ್ಚಾ ಮೂಲಗಳು ಕೃಷಿಯ ಮೂಲದಿಂದಲೇ ಬಂದವಾಗಿದ್ದರಿಂದ ಬ್ರಿಟಿಷರು ಈ ರೈತವರಿ ಪದ್ಧತಿಯನ್ನು ರೈತರ ಅನುಕೂಲಕ್ಕೆ ಬದಲಾಗಿ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಲಿಕ್ಕೆ ಇದು ಕಾರಣ ಆಗುತ್ತೆ. ಅಂದರೆ ಕಚ್ಚಾ ವಸ್ತುಗಳನ್ನು ಹೆಚ್ಚು ಬೆಳೆಯಲಿಕ್ಕೆ ಏನು ಮಾಡ್ತಾರೆ ಅಂದರೆ ಇವರು ಒತ್ತಡವನ್ನು ರೈತರ ಮೇಲೆ ಹಾಕ್ತಾ ಹೋಗ್ತಾರೆ. ಹೀಗಾಗಿ ಬ್ರಿಟಿಷರು ನಡೆಸುತ್ತಿದ್ದ ಯುದ್ಧಗಳಿಗೂ ಹಾಗೂ ಆಡಳಿತದ ಯಂತ್ರವನ್ನು ನಡೆಸಲಿಕ್ಕೆ ಹಣದ ಅವಶ್ಯಕತೆ ಯಥೇಚ್ಛವಾಗಿ ಇದ್ದುದರಿಂದ ಸಾಧ್ಯವಾದಷ್ಟು ಭೂ ಕಂದಾಯವನ್ನು ರೈತರಿಂದ ವಸೂಲಿ ಮಾಡ್ತಾಯಿದ್ರು. ನೋಡಿ, 1853ರಲ್ಲಿ ಒಬ್ಬ ಬ್ರಿಟಿಷ್ ಕಂದಾಯ ಅಧಿಕಾರಿ ತಿಳಿಸುವಂತೆ ಉತ್ತರ ಆರ್ಕಾಟ್ ಮತ್ತಿತರ ಪ್ರದೇಶಗಳಲ್ಲಿ ಬಹುಸಂಖ್ಯೆಯ ರೈತರು ಸಾಮಾನ್ಯ ಬಡತನದ ರೇಖೆಯಲ್ಲಿ ಜೀವನ ಸಾಗಿಸುತ್ತಿದ್ದರು. ಅದರಲ್ಲೂ ಸಾಲ ಮತ್ತು ಬಡತನದ ಹೊರೆ ಹೆಚ್ಚಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ರೈತ ಕಂದಾಯ ಕಟ್ಟಲು ಚೆಟ್ಟಿಯಾರರಿಂದ ಹಣವನ್ನು ಸಾಲವಾಗಿ ಪಡೆಯುತ್ತಿದ್ದ. ಆತನ ಎತ್ತುಗಳು ಸಹ 3.5 to 6 ರು ಬೆಲೆ ಬಾಳುವಂತಿದ್ದವು. ಅವನ ವ್ಯವಸಾಯ ಉಪಕರಣಗಳು ಹಳೆ ಮಾದರಿಯವು. ಅವನ ವಾಸಸ್ಥಾನ ಮಣ್ಣಿನ ಗೋಡೆಯಿಂದ ಕೂಡಿದ್ದು ಆಹಾರವೆಂದರೆ ಕೇವಲ ಗಂಜಿಯಷ್ಟೇ. ಆತನು ಊಟ ಮಾಡಲು ಬಳಸುವ ಮಣ್ಣಿನ ತಟ್ಟೆ ಇಂಗ್ಲೆಂಡಿನಲ್ಲಿ ಉಪಯೋಗಿಸುವ ಹೆಂಚು ಹಾಗೂ ಇಟ್ಟಿಗೆಗಳಿಗಿಂತ ಕೆಳದರ್ಜೆಯದು. ಹಿತ್ತಾಳೆ ಪಾತ್ರೆಗಳ ಬಳಕೆಯ ಮಾತೇ ಇರಲಿಲ್ಲ ಅಂತ ತನ್ನ ಅಭಿಪ್ರಾಯವನ್ನು ಈತ ಹೇಳಿದ್ದಾನೆ. ಹೀಗಾಗಿ ಸಾಮಾನ್ಯ ರೈತನ ಜೀವನ ಮೇಲೆ ಹೇಳಿದ ರೀತಿಯಲ್ಲಿ ಇದೆ ಎಂಬುದನ್ನು ಗಮನಿಸಿದರೆ ರೈತನ ಜೀವನ ಎಷ್ಟೊಂದು ಅಧೋಗತಿಗೆ ಇಳಿದಿತ್ತು ಎಂಬುದನ್ನು ನಾವು ತಿಳಿಯಬಹುದು. ಈ ರೀತಿಯಾಗಿ ರೈತವರಿ ಪದ್ಧತಿಯಿಂದ ಹಲವಾರು ಜಿಲ್ಲೆಗಳು ಸಂಕಷ್ಟಕ್ಕೆ ಈಡಾಗುತ್ತೆ. ನೋಡಿ, ಮನ್ರೋ ಇದ್ದಾಗ ಎಷ್ಟು ಅನುಕೂಲಗಳನ್ನು ಈ ಪದ್ಧತಿ ಒಳಗೊಂಡಿತ್ತು. ಮನ್ರೋ ಹೋದ ನಂತರದಲ್ಲಿ ಕೆಲವೊಂದು ಅಧಿಕಾರಿಗಳ ಒಂದು ದುರಾಸೆಗೆ ಅಥವಾ ಅವರು ಕಂದಾಯದ ಹೆಚ್ಚಳಕ್ಕೆ ತುತ್ತಾದಂಥ ರೈತವರಿ ಪದ್ಧತಿಯಿಂದ ಅನೇಕ ರೀತಿಯಾದಂಥ ಸಂಕಷ್ಟಗಳನ್ನು
ಅನುಭವಿಸ್ತಾ ಹೋಗ್ತಾನೆ. ಹೀಗಾಗಿ ಮಂತ್ರನ ಕಾಲದಲ್ಲಿ ಎಷ್ಟು ಉಪಯುಕ್ತವಾಗಿತ್ತೋ ಇವನ ನಂತರದಲ್ಲಿ ಅದು ಅಧೋಗತಿಯನ್ನು ತಲುಪಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇದಿಷ್ಟು ರೈತವಾರಿ ಪದ್ಧತಿ, ಅದಕ್ಕೆ ಸಂಬಂಧಿಸಿದಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನೋಡಿದ್ವಿ. ನಾವು ನಂತರದ ತರಗತಿಯಲ್ಲಿ ಮತ್ತೆ ಬ್ರಿಟಿಷರು ಪರಿಚಯಿಸಿದಂತಹ ಹೊಸ ಪದ್ಧತಿಯಾದಂತಹ ಮಹಲ್ವಾರಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿಗೆ ಇಷ್ಟು ಇರಲಿ. ಧನ್ಯವಾದಗಳು.